ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ನೂತನ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಅಧಿಕಾರ ಸ್ವೀಕರಿಸಿ ಸಹಿ ಮಾಡಿದರು. ತಾಲೂಕಿನ ಅಪಾರ ಮುಖಂಡರುಗಳು, ಜನಸಾಮಾನ್ಯರು ಹಾಗೂ ತಾಲೂಕು ಕಚೇರಿಯ ಹಿರಿಯ ಸಿಬ್ಬಂದಿಗಳು ಅಭಿನಂದಿಸಿದರು. ನಂತರ ಮಾತನಾಡಿದ ಅವರು, ಆಡಳಿತ ಸೌಧದ ಆವರಣದಲ್ಲಿ ಸ್ವಚ್ಛತೆಗೆ ನನ್ನ ಮೊದಲನೇ ಆದ್ಯತೆ. ದೇವನಹಳ್ಳಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅನುಭವ ಸಹ ನನಗಿದೆ. ಸಾಕಷ್ಟು ಜನಪರ, ರೈತಪರ ಕೆಲಸ ನಿರ್ವಹಿಸುವ ಹುಮ್ಮಸ್ಸಿನಿಂದ ಹಲವಾರು ಜನಪರ ಸೇವೆಯನ್ನ ಮಾಡುವ ಆಶಯ ನನ್ನಲ್ಲಿದೆ ಹಾಗೂ ತಾಲೂಕಿನ ಬಗೆಹರಿಯದ ಸಮಸ್ಯೆಗಳಾದ ಸ್ಮಶಾನ, ರಸ್ತೆ ಸಂಪರ್ಕಗಳು, ಸರ್ಕಾರಿ ಶಾಲಾ ಕಟ್ಟಡಗಳ ದುರಸ್ತಿ, ಭೂ ಒತ್ತುವರಿ ವಿವಾದಗಳು ಸೇರಿದಂತೆ ಹಲವಾರು ಸಾರ್ವಜನಿಕ ಜ್ವಲಂತ ಸಮಸ್ಯೆಗಳ ಕುರಿತು ಗಮನ ಹರಿಸಿ ಹಂತ ಹಂತವಾಗಿ ಬಗೆಹರಿಸಲಾಗುವುದು ಅಂತ ತಿಳಿಸಿದರು. ಕ್ಷೇತ್ರದ ಶಾಸಕರಾದ ಕೆ.ಎಚ್. ಬಿಲಿಯಪ್ಪ ಸಾಹೇಬರು ನನ್ನ ಮೇಲೆ ಭರವಸೆ ಇಟ್ಟು ಹಿಂದೆ ಒಳ್ಳೆ ಹೆಸರು ತಗೊಂಡಿದ್ದೀಯಪ್ಪ, ಅದೇ ಥರ ಹೆಸರು ತಪ್ಪ, ನಿನ್ನಿಂದ ನಾವೇನು ಅಪೇಕ್ಷೆ ಮಾಡಲ್ಲ, ಪಬ್ಲಿಕ್ ಕೆಲಸ ನಾವು ಅಷ್ಟೊಂದೇ ಕೇಳೋದು ಅಂದ್ಬಿಟ್ಟು ನಮಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ. ನನ್ನ ಒಂದು ಉದ್ದೇಶ ಏನು ಅಂತಂದರೆ, ನಾನು ಯಾವುದೋ ಶ್ರೀಮಂತರು ಹೆಂಗೆ ಮಾಡಿಸ್ಕೊತಾರೆ, ಬಡ ಬಗ್ರಿದಾರಲ್ಲ ಇಲ್ಲಿ ನಮ್ಮ ಆಫೀಸ್ ಬರೋರು, ನಾನು ಮೊದಲು ಅದೇ ಥರ ಮಾಡ್ತಾಯಿದ್ದೆ. ನನ್ನ ಟೇಬಲ್ ಸ್ವಚ್ಛ ಡೈಲಿ, ನಾನು ಯಾರ ಹತ್ರನೂ ಕೈ ಅಡ್ಡಲ್ಲ, ಒಂದು ಇದು ಮಾಡಲ್ಲ, ಒಂದು ಸೇವೆ ಅನ್ನೋದೇ ನನ್ನ ಮನೋಭಾವ ಇತ್ತು. ನೀವೆಲ್ಲ ನೋಡಿದ್ದೀರ, ನನ್ನ ಹಿಂದೆ ನಾನು 3 ವರ್ಷದ್ದು ನನ್ನ ಕಾರ್ಯವೈಖರಿ ನೀವೆಲ್ಲ ನೋಡಿದ್ರಿ. ಅದೇ ಥರ ಈಗೂ ಅಷ್ಟೇ ನಾನು ನಮ್ಮ ಆಫೀಸ್ನ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಯಾವ ಥರ ಜನಗಳಿಗೆ ಕ್ವಿಕ್ಕಾಗಿ ಕೆಲಸ ಆಗಬೇಕು. ಯಾರು ಬಂದಾಗ ಒಂದು ಬಡ ಬಗ್ಗರು ಬಂದಾಗ ಅವ್ರನ್ನ ಯಾರು ಮಾತಾಡ್ಸಲ್ಲ, ಅದನ್ನು ಮೊದಲನೇದಾಗಿ ನಾನು ಬಡ ಬಗ್ಗರು ಸೇವೆ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ ಇದೆ. ಒಂದು ಎರಡನೇದು, ಈ ರೈತರ ಜ್ವಲಂತ ಸಮಸ್ಯೆಗಳು ನನ್ನ ಕೈಲಾಗ್ತಕ್ಕಂಥ ನನ್ನ ತಾಲೂಕು ಮಟ್ಟದಲ್ಲಿ ಆಗೋಂಥ ಕೆಲಸಗಳು ಶೀಘ್ರವಾಗಿ ನಾನು ಇದು ಮಾಡ್ತೀನಿ. ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ನೋಡ್ಬಿಟ್ಟು ನಾನು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಖಂಡಿತವಾಗಿ ನಾನು ಬೇಗ ಅದನ್ನು ತೀರ್ಮಾನ ತಗೊಳ್ತೀನಿ. ಬಟ್ ನನ್ನಿಂದ ಆಗದೇ ಇರ್ತಕ್ಕಂಥ ಸಮಸ್ಯೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆರ್ಎಚ್ಐ ಗಂಗಾಧರ್, ತಹಶೀಲ್ದಾರ್ ರಾಜೀವ್ ಸುಲೋಚನಾ, ಹೊಸಕೋಟೆ ನಿವೃತ್ತ ತಹಶೀಲ್ದಾರ್ ವಿಜಯ್ ಕುಮಾರ್, ಆರ್ಐ ಮಹೇಶ್, ಉಪ ತಹಶೀಲ್ದಾರ್ ಉಷಾ, ಶಿರಸ್ತೇದಾರ್ ಭರತ್ ಮತ್ತು ಸಮಾಜ ಸೇವಕ ಭುವನಹಳ್ಳಿ ತಿಪ್ಪಣ್ಣ, ನೇರಗನಹಳ್ಳಿ ನಾಗೇಶ್, ಸೋಲೂರು ನಾಗರಾಜ್, ಪಶುಪಾಲನಾ ಇಲಾಖೆಯ ರಾಜು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಆಡಳಿತ ಸೌಧದ ಸಿಬ್ಬಂದಿ ಇನ್ನು ಇತರರು ಹಾಜರಿದ್ದರು. ವರದಿ ರಾಜು ಗೌಡ.